setting sun approaches for its turn to rest. Long enough to promise all of us its best liquid fuel. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 2 ವ್ಲಾಗ್ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಈಗ ಟೈಮ್ 8 o'clock ಆಗಿದೆ. ಆ್ಯಕ್ಚುಲಿ ಕ್ಯಾಬ್ ಡ್ರೈವರ್ 9:30ಗೆ ರೆಡಿ ಆಗಿರಿ, 9:30 ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದರು. ಆ್ಯಂಡ್ ಬಟ್ 8:30 ನಾವಿನ್ನೂ ಇವಾಗ ಎದ್ದಿದ್ದೀವಿ. ಇನ್ನು ಇವಾಗ ಟೀಗೆ ಹೋಗೋ ಪ್ಲ್ಯಾನಲ್ಲಿದ್ದೀರಿ. ನೋಡೋಣ ಯಾವ ಥರ ಆಗುತ್ತೆ ಅಂತ. ಆ್ಯಂಡ್ ಡೇ 2 ಪ್ಲ್ಯಾನ್ಸ್ ಬಂದುಬಿಟ್ಟು ಇವಾಗಲೇ ಹೇಳಲ್ಲ, ಹೋದಾಗೆಲ್ಲನೂ ಕ್ಲಿಪ್ಪಿಂಗ್ ತೊಗೋತೀನಿ. ಸೊ ಆವಾಗ ಹೇಳ್ತೀನಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಹೋಲ್ ಡೇ ಅಲ್ಲೇ ಸ್ಟೇ ಮಾಡೋ ಆ್ಯಂಡ್ 1 night ಅಲ್ಲೇ ಸ್ಟೇ ಮಾಡೋ ಪ್ಲ್ಯಾನ್ಸ್ ಎಲ್ಲ ಇದ್ದಾವೆ. ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ಶ್ರೀನು ಸಹ ಎದ್ದು ಕೂತಿದ್ದಾನೆ, ಸುಮ್ಮನೆ ಅಲ್ಲಿ ಚಿಲ್ ಔಟ್ ಮಾಡ್ತಿದ್ದಾನೆ ಅಷ್ಟೇ. ಅಬ್ಬಿ ಇನ್ನು ಅವರಿಬ್ಬರು ಎದ್ದಿದ್ದಾರೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ಸೊ ಅವರು ಬಂದರೆ ಫಸ್ಟ್ ಟೀ ಕುಡ್ಕೊಂಡು ನೋಡೋಣ, ಆಮೇಲೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು. ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ಅವರು ಸಹ ಆವಾಗ ತಾನೇ ಇನ್ನೂ ಎದ್ದೊಳ್ತಾ ಇದ್ರು, ಅಷ್ಟರಲ್ಲಿ ನಾವು ಹೋದ್ವಿ. ಆ್ಯಂಡ್ ಇವನ ಹೆಸರು ರೋಹಿತ್ ಹೇಳಿದ್ದೀನಲ್ಲ, ಬಟ್ ನಾವೆಲ್ಲ ಚಿನ್ನ ಅಂತ ಕರೆಯೋದು. ಆ್ಯಂಡ್ ಅವ್ನು ಬಂದಿಲ್ಲ ಟೀ ಕುಡಿಯೋದಕ್ಕೆ, ಜಸ್ಟ್ ನಾವು 3 ಜನ ಮಾತ್ರ ಹೋಗಿದ್ವಿ. ಹೋಟೆಲ್ ಪಕ್ಕದಲ್ಲೇ ಇತ್ತು ಇದೊಂದು ಚಿಕ್ಕ ಶಾಪು. ಸೊ ಅಲ್ಲೇ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ವಿ. ಸೊ ಟೀ ತೊಗೊಂಡಿದ್ವಿ. ಬೆಳಗ್ಗೆ ಹೊತ್ತಲ್ಲಿ ಎದ್ದು ಟೀ ಕುಡಿದ್ರೇ ಒಂದು ಫ್ರೆಶ್ನೆಸ್ ಅಂತ ಫೀಲು. ಸೊ ಇದು ನಾವು ಇದ್ದಿದ್ದಂಥ ಹೋಟೆಲ್ ದ ಡ್ಯೂನ್ಸ್ ಕಾಂಟಿನೆಂಟಲ್ ಅಂತ. ಆ್ಯಕ್ಚುಲಿ ಏನಂದರೆ ಈ ಹೋಟೆಲ್ನಲ್ಲೇ ನಾವು ಪ್ಯಾಕೇಜಲ್ಲಲ್ವ ಬಂದಿರೋದು. ಸೊ ಈ ಹೋಟೆಲಲ್ಲೇ ನಮಗೆ ಟೀ, ಕಾಫಿ, ಬ್ರೇಕ್ಫಾಸ್ಟ್ ಎಲ್ಲ ಪ್ರೊವೈಡ್ ಮಾಡ್ತಾಯಿದ್ರು. ಬಟ್ ಈ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಲಿಲ್ಲ. ಅದಕ್ಕೇ ಅಂತೇಳ್ಬಿಟ್ಟು ಆವಾಗ ನಾವು ಟೀ ಕುಡ್ಕೊಂಡು ಬಂದಮೇಲೆ ರಿಸೆಪ್ಷನಿಸ್ಟ್ ನಮಗೆ ಇನ್ಫಾರ್ಮ್ ಮಾಡಿದ್ರು, ಬ್ರೇಕ್ಫಾಸ್ಟ್ ಲೈಕ್ 9 o'clock ಎಂಡ್ ಆಗಿಬಿಡತ್ತೆ ಅಂತೇಳ್ಬಿಟ್ಟು. ಇನ್ನು ಮೇಲೆ ಹೋಗಿ ರೆಡಿಯಾಗಿ ಬರೋಷ್ಟರಲ್ಲಿ ಇನ್ನು ಬ್ರೇಕ್ಫಾಸ್ಟ್ ಆಗಲ್ಲ ಅಂತೇಳ್ಬಿಟ್ಟು ಫಸ್ಟ್ ತಿನ್ಕೊಂಡು ಆಮೇಲೆ ಹೋಗ್ಬಿಡೋಣ ಅಂತ ನಾವು ಅಲ್ಲೇ ಇದ್ವಿ. ಅವನಿಗೆ ಚಿನ್ನ ಬಂದಿರಲಿಲ್ವಲ್ಲ ಟೀ ಕುಡಿಯೋದಕ್ಕೆ ಅಂತ ಕಾಲ್ ಮಾಡಿ ಅವನನ್ನು ಕರೆಸ್ಕೊಂಡ್ವಿ ನಾವು. ಸೊ ಮೊದಲೇ ಗೊತ್ತಿದ್ದರೆ ಇಲ್ಲೇ ಟೀ ಕಾಫಿ ಕುಡಿಬೋದಾಗಿತ್ತು ಹೊರಗಡೆ ಹೋಗೋ ಬದಲು. ಸೊ ಬ್ರೇಕ್ಫಾಸ್ಟ್ಗೆ ಲೈಕ್ ಚೆನ್ನ ಮಸಾಲ ಪೂರಿ, ಇದು ನಾವು ಮಾಡೋ ಪೂರಿ ಥರ ಇದ್ದಿಲ್ಲ. ಮತ್ತು ಯಾವುದೋ ಒಂದು ಸಾಂಬಾರ್ ಆ್ಯಂಡ್ ಔಟ್ ಸೈಡ್ ಇದು ಡಿಶ್ ಒಂದು, ಮತ್ತು ಇಡ್ಲಿ ಸಾಂಬಾರ್, ವಡ, ಚಟ್ನಿ, ಮತ್ತು ಬ್ರೆಡ್ ಜಾಮ್, ಒಂದು ಸ್ವೀಟು, ಮತ್ತು ಇದೇನು ಐಟಮ್ ಅಂತ ನಂಗೆ ಗೊತ್ತಿಲ್ಲ, ಇದೊಂದು, ಮತ್ತು ವಾಟರ್ಮೆಲನ್, ಕಲ್ಲಂಗಡಿ ಹಣ್ಣು, ಒಂದು ಫ್ರೂಟ್ ಇಟ್ಟಿದ್ರು. ಸೊ ಗೊತ್ತಲ್ಲ, ಇವರೆಲ್ಲ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟೆ ಮಾಡೋದು. ನಂಗೆ ಆ ಸ್ಮೆಲ್ ಬಂದ್ರೇ ಬೇರೆ ಐಟಮ್ ಎಲ್ಲ ತಿನ್ನೋದಕ್ಕಾಗಲ್ಲ. ನಾನು ಮಾತ್ರ ಬ್ರೆಡ್ ಜಾಮ್ ಮತ್ತು ಫ್ರೂಟೇ ತೊಗೊಂಡಿದ್ದೀನಿ ತಿನ್ನೋದಕ್ಕೆ. ಆ್ಯಂಡ್ ಇವರಿಬ್ರು ಪೂರಿ ಸಾಗು ತೊಗೊಂಡಿದ್ರು. ಫ್ರೆಂಡ್ಸ್, ಸೊ ಏನು ಹೇಳೋದು, ನಾನು ಟೀಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಟೀ ಕುಡ್ಕೊಂಡು ಹಾಗೆ ಬ್ರೇಕ್ಫಾಸ್ಟು ಸಹ ಅಲ್ಲೇ ಮಾಡ್ಕೊಂಡು ಬಂದ್ವಿ. ಸೊ ಟೈಮ್ ಜಾಸ್ತಿ ಆಗಿ 9:30 ನಾವು ಚೆಕ್ಔಟ್ ಆಗಬೇಕು, ಬಟ್ 10 o'clock ಆಗೋಗಿದೆ. ಸೊ ಅದಕ್ಕೆ ಈಗ ರೆಡಿ ಆಯಿತು, ಈಗ ಚೆಕ್ಔಟ್ ಮಾಡ್ತೀವಿ. ಆ್ಯಂಡ್ ಇವತ್ತಿನ ಔಟ್ಫಿಟ್ ಈ ಥರ ಇದೆ. ಆ್ಯಂಡ್ ಎಲ್ಲೆಲ್ಲ ಹೋಗ್ತೀನಿ ಅನ್ನೋದನ್ನ ಆ್ಯಸ್ ಯೂಶ್ವಲ್ ಕ್ಲಿಪ್ಪಿಂಗ್ ತೊಗೋತೀನಿ. ಆ್ಯಂಡ್ ಈಗ ಚೆಕ್ಔಟ್ ಮಾಡಬೇಕು, ಹರಿಬರಿನಲ್ಲಿದ್ದಾವೆ. ಆ್ಯಂಡ್ ಎಲ್ಲರೂ ರೆಡಿ ಆಗಿದ್ದಾಯಿತು. ಸೊ ಸ್ಟೇ ಟ್ಯೂನ್ಡ್. ಸೊ ಇವಾಗ ನಾವೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ನಮಗೆ ಪಿಕಪ್ ಮಾಡೋದಕ್ಕೆ ಆಲ್ರೆಡಿ ಡ್ರೈವರು ಸಹ ಬಂದಿದ್ದರು. ಲೈಕ್ ಅವ್ರು ಮಾತ್ರ ಆನ್ ಟೈಮ್ ಬಂದುಬಿಡ್ತಾಯಿದ್ರು. ಆ್ಯಂಡ್ ಈಗ ನಾವು ಹೋಗ್ತಾ ಇದ್ದೀವಿ. ನಾವು ಕೊಚ್ಚಿಯಿಂದ ಈಗ ಅಲಪೆಗೆ ಹೋಗ್ತಾ ಇದ್ದೀವಿ. ನಾನು ಆವಾಗಲೇ ಹೇಳಿರಲಿಲ್ಲ ನಾನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ನಾವು ಸೆಕೆಂಡ್ ಡೇ ಅಲಪೆಗೆ ಹೋಗ್ತಾ ಇರೋದು.
ಬೋಟ್ ಹೌಸಲ್ಲಿ ಸ್ಟೇ ಮಾಡೋದಕ್ಕೋಸ್ಕರ. ಸೊ 1 ಡೇ 1 ನೈಟ್ ಅಲ್ಲೇ ಸ್ಟೇ ಮಾಡಬೇಕು ಅಂತ ಹೋಗ್ತಾ ಇರೋದು. ನೋಡಿ, ಎಲ್ಲಿ ನೋಡಿದ್ರೂ ಬೋಟ್ ಹೌಸೇ ಇರುತ್ತೆ ಅಲಪೆನಲ್ಲಿ. ಆ್ಯಂಡ್ ಒಂದು ಸೈಡ್ ಫುಲ್ಲು ಬ್ಯಾಕ್ ವಾಟರ್ಸ್ ಆ್ಯಂಡ್ ಇನ್ನೊಂದು ಸೈಡ್ ಫುಲ್ಲು ಪ್ಯಾಡಿ. ಇವರು ರೈಸ್ ಫಾರ್ಮಿಂಗ್ ಮಾಡ್ತಾರೆ ಜಾಸ್ತಿ. ಸೊ ಅದಕ್ಕೆ ಇನ್ನೊಂದು ಸೈಡ್ ಪ್ಯಾಡಿ, ಒಂದು ಸೈಡ್ ಬ್ಯಾಕ್ ವಾಟರ್ಸ್ ಅದೇ ಇರ್ತಾಯಿತ್ತು ರೋಡ್ ಪೂರ. ಮತ್ತು ನಾವು ಆ ಪ್ಲೇಸ್ಗೆ ರೀಚ್ ಆದ್ವಿ. ಆ್ಯಂಡ್ ಇಲ್ಲಿ ಚಿಕ್ಕ ಪುಟ್ಟ ಶಾಪ್ಸ್ ಎಲ್ಲ ಇದ್ವು. ಏನಾದರೂ ಸ್ನ್ಯಾಕ್ಸ್ ಬೇಕಾದರೆ ತೊಗೋಬೇಕಿತ್ತು, ಇಲ್ಲೇ ತೊಗೋಬೇಕಿತ್ತು. ಆಮೇಲೆ ನಾವು ಎಲ್ಲೂ ತೊಗೊಳೋದಕ್ಕಾಗಲ್ಲ ಇಡೀ ದಿನ. ಸೊ ನಮಗಿಲ್ಲಿ ಕಾರ್ ಡ್ರೈವರ್ ನಮಗೆ ಡ್ರಾಪ್ ಮಾಡಿ ಮತ್ತೆ ರಿಟರ್ನ್ ಹೋಗಿಬಿಡ್ತಾರೆ. ಮತ್ತು ನಾಳೆ ಚೆಕ್ಔಟ್ ಆದಮೇಲೆ ಮತ್ತೆ ಬರ್ತಾರೆ ಪಿಕ್ ಮಾಡೋದಕ್ಕೆ. ಆ್ಯಕ್ಚುಲಿ ನನಗೆ ಏನು ಹೇಳೋದು, ಟೆರೆಸ್ ಇರುವಂತಹ ಬೋಟ್ ಹೌಸ್ ಬೇಕಿತ್ತು, ಬಾಲ್ಕನಿ ಇರುವಂಥದ್ದು. ನಮಗೆ ಗೊತ್ತಿರಲಿಲ್ಲ ಆ ಥರದೇ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಆ ಥರನೇ ಸಿಗಬೇಕು ಅನ್ನೋದಿತ್ತು. ಬಟ್ ನೋಡಿದ ತಕ್ಷಣ ತುಂಬಾ ಖುಷಿ ಆಗೋಯಿತು. ನಾನು ಅಂದ್ಕೊಂಡಿದ್ದೆ ಸಿಕ್ತಲ್ಲ ಅಂತೇಳ್ಬಿಟ್ಟು. ಇಲ್ಲಿ ವೆರೈಟಿ ಆಫ್ ಹೌಸ್ ಬೋಟ್ಸ್ ಇರುತ್ತೆ. ಆ್ಯಂಡ್ ಡಿಫ್ರೆಂಟ್ ರೇಂಜಸ್ಸು ಸಹ, ಲಕ್ಸುರಿ, ಮೀಡಿಯಮ್ ಅದೆಲ್ಲನೂ ಇರುತ್ತೆ. ಬಟ್ ನಾವು ಪ್ಯಾಕೇಜಲ್ಲಿ ಇರೋ ಕಾರಣಕ್ಕೆ ನಮಗೆ ಸೆಲೆಕ್ಟ್ ಮಾಡ್ಕೊಳ್ಳೋ ಚಾನ್ಸ್ ಏನೂ ಇದ್ದಿಲ್ಲ. ಬಟ್ ಇಷ್ಟಪಟ್ಟಾಗೆ ನಮಗೆ ಬಾಲ್ಕನಿ ಇರುವಂಥದ್ದು ಸಿಕ್ತು ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಇದು ನಮ್ಮ ಬೋಟ್ ಹೌಸ್. ಸೊ ಹೋಗಿದ ತಕ್ಷಣವೇ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಒಂದು ಜ್ಯೂಸ್, ಫ್ಯಾಂಟಾ ಜ್ಯೂಸ್ ಅನ್ಕೋತೀನಿ. ಮತ್ತು ನಾವೆಲ್ಲನೂ ಬೋರ್ಡ್ ಆಗಿದ ತಕ್ಷಣ ಆಮೇಲೆ ಅಲ್ಲಿಂದ ಮೂವ್ ಆಗ್ತಾ ಇದ್ದಾರೆ ಇವಾಗ. ನೋಡಿ, ಸರೌಂಡಿಂಗ್ ಫುಲ್ ವೆರೈಟಿ ಆಫ್ ಹೌಸ್ ಬೋಟ್ಸ್. ಒಂದೊಂದು ತುಂಬ ತುಂಬ ಡಿಫ್ರೆಂಟ್ ಆ್ಯಂಡ್ ಚೆನ್ನಾಗಿದ್ದಾವೆ ಆ್ಯಕ್ಚುಲಿ. ಇದು ಫುಲ್ ಸ್ಪೀಡಾಗೆಲ್ಲ ಹೋಗಲ್ಲ, ಸ್ಮೂತಾಗಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಫುಲ್ ಒಂಥರ ಚೆನ್ನಾಗಿತ್ತು ಫೀಲು. ಬಟ್ ನೆಕ್ಸ್ಟ್ ಟೈಮ್ ನೀವೇನಾದರೂ ಕೇರಳಾಗೆ ಹೋದಾಗ ಈ ಥರ ಎಕ್ಸ್ಪೀರಿಯೆನ್ಸ್ ತೊಗೊಳ್ಳೋದು ಮರಿಬೇಡಿ. ಆ್ಯಕ್ಚುಲಿ ಇದು 1 hour 2 hour ನಿಮ್ಗೆ ಎಷ್ಟು ಅವರ್ ಬೇಕೋ ಅಷ್ಟು ಅವರ್ಗೂ ಸಹ ಸಿಗುತ್ತೆ. ಬಟ್ ಅದಕ್ಕೆ ಪೇ ಮಾಡೋ ಬದಲು ನಾವು ಓಲ್ ಡೇ ತೊಗೊಳ್ಳೋದು ಬೆಟರ್ ಅಂತ ನನಗನ್ನಿಸ್ತು. ಲೈಕ್ ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವು ಮತ್ತು ಹೋಟೆಲಲ್ಲಿ ರೂಮ್ ಬುಕ್ ಮಾಡೋದಕ್ಕೆಲ್ಲ ಅಮೌಂಟ್ ಕೊಡಲೇಬೇಕಾಗತ್ತೆ. ಅದೇನೋ ನಾವು ಇಲ್ಲೇ ಇದ್ದರೆ ಚೆನ್ನಾಗಿರುತ್ತಲ್ಲ ಅಂತಲೇ ಅನ್ನಿಸ್ತು. 1 ನೈಟ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ. ನೋಡಿ, ಫುಲ್ ಸುತ್ತಮುತ್ತ ತೆಂಗಿನ ಮರಗಳು, ಬೋಟ್ ಹೌಸ್, ಮಿಡ್ಲಲ್ಲಿ ನಾವು, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅದು. ಸೊ ಫ್ರೆಂಡ್ಸ್, ಸೆಕೆಂಡ್ ಡೇ ನಾವು ಎಲ್ಲಿಗೆ ಬಂದಿರೋದು ಅಂದರೆ ಅಲೆಪೆ ಬೋಟ್ ಹೌಸಲ್ಲಿ. ಸೊ ಓಲ್ ಡೇ 1 ನೈಟ್ ನಾವು ಇಲ್ಲೇ ಸ್ಟೇ ಮಾಡೋಣ ಅಂದ್ಕೊಂಡು ಬೋಟ್ ಹೌಸ್ ಬಂದಿದ್ವಿ. ಆಬ್ವಿಯಸ್ಲಿ ಬೋಟ್ ಹೌಸ್ ಟೂರ್ ಸಹ ಮಾಡ್ತೀನಿ. ಆ್ಯಂಡ್ ಫೋಟೋಶೂಟ್ಗೆ ನಾನು ಡ್ರೆಸ್ಸಸ್ ಎಲ್ಲ ಎತ್ಕೊಂಡಿದ್ದೆ, ನೋಡಿದ್ದೀರಾ ನೀವು ಆಲ್ರೆಡಿ ನಾನು ಏನೇನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ ಅಂತ. ಸೊ ಅದಕ್ಕೆ ಇವಾಗ ಫಸ್ಟ್ ರೆಡಿ ಆಗೋಣ. 1:30ಗೆ ಲಂಚ್ ಇರೋದು ಆ್ಯಂಡ್ ಈಗಿನ 12:30. ಸೊ ಅದಕ್ಕೆ ಆ 1 ಅವರಲ್ಲಿ ರೆಡಿ ಆಗಿಬಿಡೋಣ. ಫಸ್ಟ್ ಒಂದು ಸ್ಯಾರಿ ಫೋಟೋಶೂಟ್ ಮುಗಿಸ್ಕೊಂಬಿಟ್ರೆ ಆಮೇಲೆ ಇನ್ನೊಂದು ಸ್ಯಾರಿದು ಫೋಟೋಶೂಟ್ ಮಾಡ್ಬೋದು ಲಂಚ್ ಆದಮೇಲೆ ಅನ್ನೋ ಕಾರಣಕ್ಕೆ. ಸೊ ಇವಾಗ ರೆಡಿ ಆಗ್ತೀನಿ. ಸ್ಟೇ ಟ್ಯೂನ್ಡ್. ಯಾವ ಥರ ಎಲ್ಲ ಸ್ಪೆಂಡ್ ಆಗುತ್ತೆ ಅಂತ ನೋಡೋಣ. ಐ ಆಮ್ ಸೋ ಎಕ್ಸೈಟೆಡ್. ಆ್ಯಂಡ್ ಬೋಟ್ ಹೌಸ್ ಟೂರ್ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಬಟ್ ಇವಾಗ ನಾನು ಇರೋದು ಬೋಟ್ ಹೌಸ್ ರೂಮಲ್ಲೇ. ಆ್ಯಂಡ್ ಬೋಟ್ ಹೌಸಿಂದ ಇದು ವಿಂಡೋ. ನಾನು ಕ್ಲಿಯರಾಗಿ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ನಾನು ರೆಡಿ ಆಗಬೇಕೀಗ. ಸೊ ಈಗ ಫಸ್ಟ್ ನಾನು ಪಿಂಕ್ ಸ್ಯಾರಿ ಆ್ಯಂಡ್ ವೈಟ್ ಬ್ಲೌಸ್ ಏನು ತೋರಿಸ್ದೆ ಅದನ್ನ ಹಾಕ್ಕೊಂಡು ರೆಡಿ ಆಗೋಣ. ಬ್ಲ್ಯಾಕ್ ಸ್ಯಾರಿ ಆಮೇಲೆ ವೇರ್ ಮಾಡೋಣ ಅಂತ ಅಂದ್ಕೊಂಡು ಈಗ ರೆಡಿ ಆಗ್ತಾಯಿದ್ದೀನಿ.
ಆ್ಯಕ್ಚುಲಿ ಏನು ಗೊತ್ತಾ, ನಾನು ರೆಡಿಯಾಗಿ ಬರೋಷ್ಟರಲ್ಲಿ ಅವ್ರು ಲಂಚ್ ಬೇಗನೆ ಪ್ರಿಪೇರ್ ಮಾಡಿಬಿಟ್ಟಿದ್ರು. ಸೊ ಅದಕ್ಕೆ ಲಂಚ್ ತಿಂದು ಆಮೇಲೆ ಫೋಟೋಶೂಟ್ ಮಾಡೋಣ ಅಂತ ಲೈಕ್ ಅರ್ಧಕ್ಕೆ ರೆಡಿಯಾಗಿ ಫಸ್ಟ್ ಊಟ ತಿನ್ನೋದಕ್ಕಂತ ಬಂದ್ವಿ. ನೋಡಿ ಏನೇನು ಮಾಡಿದ್ದಾರೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು. ರೈಸ್ ಮಾಡಿದ್ದಾರೆ, ವೈಟ್ ರೈಸ್, ಮತ್ತು ಅದಕ್ಕೆ ಸಾಂಬಾರು, ವೆಜಿಟೇಬಲ್ ಸಾಂಬಾರು ಮಾಡಿದ್ದಾರೆ, ಮತ್ತು ಬೀನ್ಸ್ ಪಲ್ಯ. ಇದು ಕರ್ಡ್, ಬಟ್ ನೋಡಿದ ತಕ್ಷಣ ಅದು ಕರ್ಡ್ ಅಂತ ಅನ್ಸಲ್ಲ, ನಾನು ಏನು ಆಯಿಲ್ ಅಂತ ಅಂದ್ಕೊಂಬಿಟ್ಟೆ, ಬಟ್ ಅದು ಕರ್ಡ್, ಉಪ್ಪಿನಕಾಯಿ ಮತ್ತು ಉಪ್ಪು, ಮತ್ತು ಒಂದು ಸಲಾಡ್ ಮಾಡಿದ್ದಾರೆ, ಮತ್ತು ಕೋಸಂಬರಿ, ಆಮೇಲೆ ಫಿಶ್ ಫ್ರೈ, ಪಾಪಡ್ ಇಷ್ಟು ಮಾಡಿದರು. ಈಗ ಲಂಚ್ ಮಾಡಿಬಿಟ್ಟು ನಾನು ಹೇಳ್ದಾಗೆ ಫೋಟೋಶೂಟ್ ಎಲ್ಲನೂ ಮಾಡಿ ಮುಗಿಸಿದೆ. ಇವಾಗ ಟೈಮ್ 4:45, 4:45 ಟೈಮು. ಬಟ್ ಒಂದು ಖುಷಿ ಏನಂದರೆ ಫೋಟೋ ನಾವು ಏನೇನು ಯಾವ ಥರ ಎಲ್ಲ ರೆಡಿಯಾಗಿ ಯಾವ ಥರ ತೆಗೆಸ್ಕೊಬೇಕು ಅಂತ ಅಂದ್ಕೊಂಡಿದ್ನೋ ಅದೆಲ್ಲನೂ ತೆಗೆಸ್ಕೊಂಡಿದ್ದಾಯಿತು. ಸೊ ಇಷ್ಟೊತ್ತು ಫೋಟೋ ತೆಗಿತಾ ಇದ್ರಲ್ಲ, ಇವಾಗ ಅವರು ಸ್ವಲ್ಪ ಚೆನ್ನಾಗಿ ರೆಡಿ ಆಗಬೇಕು ಅಂತ ಅವರು ಹೋಗಿದ್ದಾರೆ. ಆ್ಯಂಡ್ ನಂದೆಲ್ಲ ಮುಗೀತು. ಆ್ಯಂಡ್ ನಾನು ಹೇಳ್ದಾಗ್ಲೇ ಇವತ್ತು ನೈಟ್ ನಾವು ಇಲ್ಲೇ ಸ್ಟೇ ಮಾಡ್ತಿದ್ವಿ, ಬೋಟ್ ಹೌಸಲ್ಲೇ ಸ್ಟೇ ಮಾಡ್ತಿದ್ವಿ. ನಾಳೆ 9 o'clockಗೆ ಚೆಕ್ಔಟ್ ಇಲ್ಲಿಂದ. ಸೊ ಇಷ್ಟೇ ಇವತ್ತಿನ ಅಪ್ಡೇಟ್, ಇಷ್ಟೇ. ಇನ್ನೂ ಏನು ಅಂದರೆ ಸ್ವಲ್ಪ ಡ್ಯಾನ್ಸ್ ಅಂದರೆ ಇನ್ನು ಏನೇನೋ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಎಲ್ಲನೂ, ಬಿಕಾಸ್ ಚೆನ್ನಾಗಿದೆ. ನಾನು ಬೋಟ್ ಹೌಸ್ ಟೂರ್ ಮಾಡಿದಾಗ ತೋರಿಸ್ತೀನಿ ಯಾವ ಥರ ಇದೆ ಬೋಟ್ ಅಂತ ಹೇಳ್ಬಿಟ್ಟು. ಫುಲ್ ಎಂಜಾಯ್ ಮಾಡ್ಬೋದು. ಬಟ್ ಒನ್ ಥಿಂಗ್ ಏನಂದರೆ ರೂಮ್ಸಲ್ಲಂತೂ ಇರೋದಕ್ಕಾಗಲ್ಲ, ಫುಲ್ ಹೆವಿ ಹಬೆ ಅನ್ನೋ ಥರನೇ ಫುಲ್ ಬಿಸಿ, ಫುಲ್ ಹಿಂಗೆ ಸುರಿತಾ ಇರುತ್ತೆ ಸೆಕೆ ನೀರು, ಅಷ್ಟು ಬಿಸಿ ಇದೆ. ಅದೊಂದು ಬಿಟ್ಟರೆ ಎವ್ರಿಥಿಂಗ್ ಈಸ್ ಫೈನ್. ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀವಿ ಅಂತ ರೂಮ್ಗಳಿಗೆಲ್ಲ ಮಲ್ಕೊಳ್ಳೋದೆಲ್ಲ ಬೇಡ, ಇಲ್ಲೇ ಟೆರಸಲ್ಲೇ ಬಾಲ್ಕನಿಯಲ್ಲೇ ಚೆನ್ನಾಗಿದೆ, ಇಲ್ಲೇ ಮಲ್ಕೊಳ್ಳೋಣ ಇವತ್ತು ನೈಟ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ನಾವು. ಸೊ ಅಷ್ಟೇ, ಸ್ಟೇ ಟ್ಯೂನ್ಡ್. ಇನ್ನೂ ಟ್ರಿಪ್ಪಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ತೋರಿಸ್ತಾ ಇರ್ತೀನಿ. ಸೊ ಸಂಜೆ ಆನಿಯನ್ ಕಟ್ಲೆಟ್ ಮತ್ತು ಟೀ ಕೊಟ್ಟಿದ್ರು ಸ್ನ್ಯಾಕ್ಸ್ಗೆ. ನೋಡಿ ನಮ್ಮ ಸೈಡೆಲ್ಲ ಆಟೋ ಇಲ್ಲ ರ್ಯಾಪಿಡೋ ಇಲ್ಲಾಂದರೆ ಬಸ್ಸಸ್ ಯಾವ ಥರ ಯೂಸ್ ಮಾಡ್ತೀವಿ, ಆ ಥರನೇ ಇಲ್ಲಿ ಈ ಥರ ಬೋಟ್ ಯೂಸ್ ಮಾಡ್ತಾರೆ ಜನಗಳು ಟ್ರಾನ್ಸ್ಪೋರ್ಟೇಷನ್ಗೆ. ಫುಲ್ ಚಿಕ್ಕ ಮನೆಗಳು. ನಾವು ಲೈಕ್ ಮಿಡ್ಲಲ್ಲಿ ನೀರು, ಅವರೆಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ನಾವು ಬೋಟಲ್ಲೇ ಹೋಗಬೇಕು, ಟ್ರಾನ್ಸ್ಪೋರ್ಟೇಷನ್ನೇ ಬೋಟು. 5 o'clock ಅನ್ನೋಷ್ಟರಲ್ಲಿ ಎಲ್ಲ ಹೌಸ್ ಬೋಟ್ಸು ಸಹ ಆಲ್ಟ್ ಆಗುತ್ತೆ ಇಲ್ಲಿ. ಆ್ಯಂಡ್ ನಾವು ಏನಾದರೂ ಟೀ ಕಾಫಿ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬೋಟ್ ಹೌಸಲ್ಲೇ ಕೇಳಿದ್ರೆ ಮಾಡಿಕೊಡ್ತಾರೆ, ನಮಗೂ ಹೊರಗಡೆ ಎಲ್ಲ ಸುತ್ತಾಡೋ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ಚಿಕ್ಕ ಶಾಪ್ ಇತ್ತು ಇಲ್ಲಿ. ಟೀ ಕಾಫಿ ಏನೂ ಸಿಕ್ಕಿಲ್ಲ, ಜಸ್ಟ್ ತಿನ್ನೋ ಐಟಮ್ಸ್ ಮಾತ್ರನೇ ಇತ್ತು ಇಲ್ಲಿ. ಆ್ಯಂಡ್ ಇವ್ರು ಹೇಳಿದ್ರು ಇನ್ನೂ ಸ್ವಲ್ಪ ಮುಂದೆ ಹೋದರೆ ಅಲ್ಲಿರುತ್ತೆ ಅಂತ ಹೇಳ್ಬಿಟ್ಟು, ಆಯಿತು ಹೋಗೋಣ ಹಾಗೇನೆ ಅಂತ ಹೋಗ್ತಾ ಇದ್ದೀವಿ ನಾವಿವಾಗ. ಆ್ಯಂಡ್ ಆನ್ ದ ವೇ ಹೋಗ್ಬೇಕಾದ್ರೆ ಆ್ಯಂಡ್ ಈವ್ನಿಂಗ್ ಲೈಟ್ನಿಂಗ್ ಚೆನ್ನಾಗಿತ್ತು, ಸೊ ಅದಕ್ಕೆ ಫೋಟೋಶೂಟ್ ಸಹ ಮಾಡ್ಕೋತಾ ಇದ್ದಾರೆ ಇಲ್ಲಿ. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ಒಂದು ಸೈಡ್ ಫುಲ್ ಪ್ಯಾಡಿ ರೈಸ್ ಬೆಳೀತಾರೆ, ಇನ್ನೊಂದು ಸೈಡ್ ಫುಲ್ ಬ್ಯಾಕ್ ವಾಟರ್ಸ್. ಆ್ಯಂಡ್ ಫೈನಲಿ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದ್ಮೇಲೆ ಒಂದು ಶಾಪ್ ಸಿಕ್ತು. ಜಾಸ್ತಿ ಶಾಪ್ಸ್ ಎಲ್ಲ ಇಲ್ಲ ಇಲ್ಲಿ. ಈ ಶಾಪಲ್ಲಿ ಜ್ಯೂಸು ಮತ್ತು ತಿನ್ನೋಕ್ಕೆ ಐಟಮ್ಸ್ ಅಷ್ಟೇ ಸಿಗುತ್ತೆ. ಅದಕ್ಕೆ ನಾನು ಟೀ ಕಾಫಿ ಏನೂ ತೊಗೊಂಡಿಲ್ಲ, ನಾವು ಆಲ್ರೆಡಿ ಬಿಸಿ ಸೆಕೆ ಬೇರೆ, ಅದಕ್ಕೆ ಜ್ಯೂಸ್ ತೊಗೊಂಡ್ವಿ. ಎಲ್ಲರೂ ಡಿಫ್ರೆಂಟಾಗಿರೋ ಟೇಸ್ಟು. ಇದು ಬೂಸ್ಟ್ ಮಿಲ್ಕ್ ಶೇಕ್, ಇದು ಪೈನಾಪಲ್ ವಿತ್ ಸಾಲ್ಟ್, ಮತ್ತು ನಾನು ಲೆಮನ್ ವಿತ್ ಸಾಲ್ಟ್ ಆ್ಯಂಡ್ ಶುಗರ್ ತೊಗೊಂಡಿದ್ದೆ. ಬಟ್ ಇವ್ರು ಮಾಡಿಕೊಟ್ಟಿದ್ದು ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಫುಲ್ ಕಹಿ ಅನ್ನಿಸ್ತಾ ಇತ್ತು. ಆ್ಯಂಡ್ ಇವರು ಶುಗರ್ ಸಿರಪ್ ಹಾಕಿದ್ರು, ಏನೋ ಅಷ್ಟು ಚೆನ್ನಾಗಿದೆ ಅಂತ ಅನಿಸಿಲ್ಲ ನನಗೆ. ಮತ್ತು ನಾವು ಕುಡ್ಕೊಂಡು ರಿಟರ್ನ್ ಬರೋಷ್ಟರಲ್ಲಿ ಫುಲ್ ಕತ್ಲಾಗೋಗಿತ್ತು. ನೋಡಿ ಇದು ಚಿಕ್ಕ ರೋಡ್ ಬೇರೆ, ಎಲ್ಲೂ ಲೈಟ್ಸ್ ಇಲ್ಲ ಬೋಟ್ ಹೌಸಿಗೆ ಬಿಟ್ಟರೆ. ಬಟ್ ಬೋಟ್ ಹೌಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಲೈಟ್ನಿಂಗ್ ಆಗಿರ್ಬೋದು, ಡಿ ಜೆ ಆಗಿರ್ಬೋದು, ಒಂದೊಂದು ಬೋಟ್ ಒಂದೊಂದು ಡಿಫ್ರೆಂಟಾಗಿತ್ತು.
ನಾನು ಆವಾಗಲೇ ಹೇಳ್ದಂಗೆ ಲಕ್ಸುರಿ ಬೋಟ್ಸ್ ಇರುತ್ತೆ, ಮಿಡಲ್ ಕ್ಲಾಸ್ ಬೋಟ್ಸ್ ಇರುತ್ತೆ, ಲೈಕ್ ಬಜೆಟಿಗೆ ತಕ್ಕನಂಗೆ ಬೋಟ್ಸ್ ಇರುತ್ತೆ. ಬಟ್ ನಮಗೆ ಸೆಲೆಕ್ಟ್ ಮಾಡೋ ಆಪ್ಷನ್ ಇದ್ದಿಲ್ಲ ಬಿಕಾಸ್ ನಮ್ಮದು ಪ್ಯಾಕೇಜ್ ಆಗಿರೋ ಕಾರಣಕ್ಕೆ. ನಾವು ರಿಟರ್ನ್ ಬರೋಷ್ಟರಲ್ಲಿ ಆಲ್ರೆಡಿ ಡಿನ್ನರ್ ರೆಡಿ ಆಗಿತ್ತು. ಸೊ ಡಿನ್ನರ್ಗೆ ಚಪಾತಿ, ಬೆಂಡೆಕಾಯಿ ಪಲ್ಯ ಮತ್ತು ಆಲೂಗಡ್ಡೆ ಪಲ್ಯ, ಸಾಂಬಾರ್, ಆಮೇಲೆ ವೈಟ್ ರೈಸ್ ಮತ್ತು ಚಿಕನ್ ಕರಿ ಇಷ್ಟು ಮಾಡಿದರು. ನಾವು ಆ್ಯಕ್ಚುಲಿ ನಾನ್ ವೆಜ್ ಬೇಕು ಅಂತ ಮೊದಲೇ ಕೇಳಬೇಕು, ನಾವು ನಾನ್ ವೆಜ್ ಬೇಕಾ ಇಲ್ಲ ಬರೀ ವೆಜಿಟೇರಿಯನ್ನ ಅಂತ. ನಾವು ಇಲ್ಲ ನಾನ್ ವೆಜ್ ಬೇಕು ಅಂತ ಕೇಳಿದ್ವಿ. ಅದಕ್ಕೋಸ್ಕರನೇ ಅವ್ರು ಮಧ್ಯಾಹ್ನ ಫಿಶ್ ಫ್ರೈ ಮತ್ತು ಈಗ ಚಿಕನ್ ಕರಿ ಮಾಡಿದರು. ಬಟ್ ಫುಡ್ ಇಲ್ಲಿ ನಾವು ಮೊದಲೇ ಇನ್ಫಾರ್ಮ್ ಮಾಡಿದ್ವಿ, ನಮ್ಗೆ ಕೊಬ್ಬರೆನೇ ಆಗಿ ಬರೋಲ್ಲ, ನಮಗೆ ಮಾಮೂಲಿ ಸನ್ಫ್ಲವರ್ ಆಯಿಲ್ ಆ ಥರದ್ದೇ ಯೂಸ್ ಮಾಡಬೇಕು ಅಂತ. ಸೊ ಅವ್ರು ಅದನ್ನೇ ಯೂಸ್ ಮಾಡಿ ಅಡುಗೆ ಮಾಡಿದರು. ಆ್ಯಂಡ್ ಈಗ ಬಾಲ್ಕನಿಯಲ್ಲೇ ಡೈನಿಂಗ್ ಪ್ಲೇಸ್ ಮಾಡಿದ್ದು. ಸೊ ಊಟ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇವತ್ತಿನ ಸೆಕೆಂಡ್ ಡೇ ವ್ಲಾಗ್ ಟ್ರಿಪ್ಪಲ್ಲಿ ಯಾವ ಥರ ಇತ್ತು ಅಂತೇಳ್ಬಿಟ್ಟು. ಇವಾಗ ಇನ್ನೂ ಟೈಮ್ 10 o'clock, ಬಟ್ ಅಕ್ಕಪಕ್ಕ ಇರೋ ಹೌಸ್ ಬೋಟ್ಸ್ ಎಲ್ಲನೂ ಲೈಕ್ ಈವ್ನಿಂಗ್ 5 o'clock-ಇಂದನೇ ನಿಲ್ಲಿಸ್ಬಿಡ್ತಾರೆ. ಆಮೇಲೆ ಲೈಕ್ ನಾವೆಲ್ಲರೂ ಹೊರಗಡೆ ಹೋಗಿದ್ರೆ ಎಲ್ಲ ಹೋಗ್ಬೋದಾಗಿತ್ತು. ಬಟ್ ಏನಂದರೆ ಇಷ್ಟೊತ್ತಿಗೆ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ಮೇ ಬಿ ಫ್ಯಾಮ್ಲೀಸ್ ಎಲ್ಲ ಸ್ವಲ್ಪ ಫ್ಯಾಮ್ಲೀಸು ಬಂದಿದ್ದರು. ಸೊ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ಜಸ್ಟ್ ನಾವೇ ಅನಿಸುತ್ತೆ ಇಷ್ಟೊತ್ತವರೆಗೂ ಎದ್ದಿರೋದು. ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ಗೂ ಸಹ ಆಗ್ತಾಯಿತ್ತು. ನಾವು ಮ್ಯೂಸಿಕ್ ಎಲ್ಲ ಹಾಕ್ಕೊಂಡಿರೋದು, ಅದಕ್ಕೆ ಅಂತ ಆಫ್ ಮಾಡ್ಬಿಟ್ಟು ರೂಮಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ, ರೂಮಲ್ಲೇ ಆಟೆ ಹೊಡಿಯೋಣ ಅಂತೇಳ್ಬಿಟ್ಟು. ಇವಾಗ ಶ್ರೀ ಕೂಡ ಅವ್ರ ರೂಮ್ಗೆ ಹೋಗಿದ್ದಾನೆ. ಆ್ಯಂಡ್ ಇವಾಗ ನಾನು ಹೋಗ್ತೀನಿ ಅಲ್ಲೇನೆ, ಲೈಕ್ ಆಲ್ಮೋಸ್ಟ್ ಇನ್ನು ಒಂದು 12 o'clock-ವರೆಗೂ ಲೈಕ್ ಆ ಥರನೇ ಚಿಟ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳ್ಬಿಟ್ಟು. ಲೈಕ್ ಈ ಥರ ಮೂಮೆಂಟ್ಸ್ ಎಲ್ಲ ಮತ್ತೆ ಬರೋದಿಲ್ಲ ಅಲ್ಲ. ಆಮೇಲೆ ಡೈಲಿ ಲೈಫ್, ಆಫೀಸ್ ವರ್ಕ್, ಮನೆ ಕೆಲಸ, ಅದು ಇದು ಎಲ್ಲ ಇದ್ದಿದ್ದೇನೆ. ಅಷ್ಟೇ. ಇವತ್ತಿನ ವ್ಲಾಗ್ ಯಾವ ಥರ ಹೋಯಿತು ಅಂತ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಹೊಸ ವ್ಯೂವರ್ಸ್ ಏನಾದರೂ ನೋಡ್ತಾ ಇದ್ದರೆ ನಾನು ಎಲ್ಲ ವೀಡಿಯೋಸ್ನೂ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.